ನಮಸ್ಕಾರ ಸ್ನೇಹಿತರೆ, ಎಸ್ವಿ ಪ್ರಪಂಚಕ್ಕೆ ಸ್ವಾಗತ. ನಾನಿವತ್ತು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ದು ಪಾರ್ಟ್ 2 ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಕೈಂಡ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಪಾರ್ಟ್ಸ್ ಆಫ್ ಸೆಂಟೆನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫಸ್ಟ್, ದೇರ್ ಆರ್ ಹೌ ಮೆನಿ ಪಾರ್ಟ್ಸ್ ಆಫ್ ಸೆಂಟೆನ್ಸಸ್ ಆರ್ ದೇರ್? ದೇರ್ ಆರ್ 2 parts. First one is subject and second one is predicate. Then what is subject? Subject means that is the doer of the action, naming part, whether it is noun or pronoun, whatever it may be. Then predicate. Predicate represents the action done by the subject, that is saying part. For example, Sahana dances well. Here Sahana is subject, dances well is predicate. Who is the doer of the action here? Sahana. Then dances well. What does she do? She dances well. That is the predicate, saying part. That part, predicate part is saying something about Sahana. What the ಸೊ ದೇರ್ಫೋರ್ ಯಾರು ಕೆಲಸ ಮಾಡ್ತಾರೆ ಅನ್ನೋದು ಸಬ್ಜೆಕ್ಟ್ ಆದರೆ ಏನು ಕೆಲಸ ಮಾಡ್ತಾರೆ ಅನ್ನೋದು ಪ್ರೆಡಿಕೇಟ್ ಆಗುತ್ತೆ. ಸೊ ಒನ್ ಮೋರ್ ಎಕ್ಸಾಂಪಲ್, ದೇ ವಿಸಿಟೆಡ್ ಡೆಲ್ಲಿ ಲಾಸ್ಟ್ ವೀಕ್. ಹಿಯರ್ ದೇ ಡೂಯರ್ ಆಫ್ ದ ಆ್ಯಕ್ಷನ್. Same like that, visited Delhi last week, that is predicate. What did they do? They visited Delhi. So that is the saying part. Rishik and Reema went on a picnic. Here Rishik and Reema subject. What did they do? They went on picnic. That is predicate, saying part. So subject is what the sentence is about or whom the sentence is about. ಅಂದರೆ ಯಾರ ಬಗ್ಗೆ ನಾವು ಮಾತಾಡ್ತೀವಿ, ಏದ್ರ ಬಗ್ಗೆ ಮಾತಾಡ್ತೀವಿ ಅನ್ನೋದು ಸಬ್ಜೆಕ್ಟ್ ಆದರೆ, ನೇಮ್ ಮಾಡಿದರೆ. ಪ್ರೆಡಿಕೇಟ್ ಇಸ್ ದ ಪಾರ್ಟ್ ಆಫ್ ದ ಸೆಂಟೆನ್ಸ್ ದಟ್ ಟೆಲ್ಸ್ ವಾಟ್ ದ ಸಬ್ಜೆಕ್ಟ್ ಈಸ್ ಡೂಯಿಂಗ್. ಅವ್ರು ಏನು ಮಾಡ್ತಾ ಇದ್ದಾರೆ, ವಾಟ್ ದ ಆ್ಯಕ್ಷನ್, ವಾಟ್ ದೇ ಆರ್ ಡೂಯಿಂಗ್, ವಾಟ್ ದ ಆ್ಯಕ್ಷನ್ ಈಸ್ ಡನ್ ಬೈ ದೆಮ್ ಅನ್ನೋದನ್ನು ಹೇಳೋದು ಪ್ರೆಡಿಕೇಟ್ ಪಾರ್ಟ್ ಆಗುತ್ತೆ. ಸೊ ಇದು ಜಸ್ಟ್ ಅಬೌಟ್ ಪಾರ್ಟ್ಸ್ ಆಫ್ ಸೆಂಟೆನ್ಸ್. ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.